ಆರ್ಎಸ್ಎಸ್ನ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಕೇಸ್ ದಾಖಲಾಗಿದೆ. ಹಿಂದೂ ಮುಸ್ಲಿಂ ಸಮುದಾಯದ ವಿರುದ್ಧ ಅವಹೇಳನಕಾರಿ ಹೇಳಿಕೆಯ ವಿಚಾರವಾಗಿ ಎಫ್ಐಆರ್ ದಾಖಲಾಗಿದೆ. ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವಂತ ರೀತಿಯಲ್ಲಿ ಅವರು ಭಾಷಣ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಕೋಮು ದ್ವೇಷದ ಬಗ್ಗೆ ಪ್ರಚೋದನಾಕಾರಿ ಭಾಷಣ ಮಾಡಿರುವ ಆರೋಪದ ಹಿನ್ನೆಲೆ ಆರ್ಎಸ್ಎಸ್ ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮಹಿಳಾ ಹೋರಾಟಗಾರ್ತಿ ಈಶ್ವರಿ ಪದ್ಮುಂಜಾ ದೂರಿನ ಮೇರೆಗೆ ಪುತ್ತೂರು ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ಉಪ್ಪಳಿಗೆಯಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಅಲ್ಲಿ ಪ್ರಭಾಕರ್ ಭಟ್ ಅವರು ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವ ಭಾಷಣ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಸಾವಿರ ವರ್ಷದಿಂದ ಬದುಕಿ ಬಂದಂಥ ದೇಶ ಇದು. ಜಗತ್ತಿನ ಬೇರೆ ಬೇರೆ ದೇಶಗಳ ಮೇಲೆ ಮುಸಲ್ಮಾನರ ಆಕ್ರಮಣ ಮಾಡಿದರು, ಕ್ರಿಶ್ಚಿಯನ್ರ ಆಕ್ರಮಣ ಮಾಡಿದರು. 10-15 ವರ್ಷಗಳಲ್ಲೇ ಅವರ ಮೊದಲಿನ ಧರ್ಮ, ಸಂಸ್ಕೃತಿ, ಅವರ ನಡವಳಿಕೆ ಎಲ್ಲ ನಾಶ ಆಗೋಯಿತು. ಒಂದು 60 ದೇಶಗಳಲ್ಲಿ ಇವತ್ತು ಮುಸಲ್ಮಾನ್ ದೇಶ ಆಗಿದೆ, ಒಂದು 70 ಕ್ರಿಶ್ಚಿಯನ್ ದೇಶಗಳಾಗಿದೆ. ನಮ್ಮ ಮೇಲೆ ಅವರು ಇಬ್ಬರೂ ಆಕ್ರಮಣ ಮಾಡಿದರು, ಕಮ್ಯುನಿಸ್ಟರು ಆಕ್ರಮಣ ಮಾಡಿದರು. 1000 ವರ್ಷ ಆಕ್ರಮಣ ಮಾಡಿದ ಮೇಲೆ ಕೂಡ ನಾವು ಉಳ್ಕೊಂಡಿದ್ದೇವಲ್ಲ. 100ಕ್ಕೆ 80ರಷ್ಟು ಜನ ನಾವು ಇಲ್ಲಿದ್ದೇವೆ ಇವತ್ತು. ಕೆಲವು ಭಾಗದಲ್ಲಿ ನಮಗೆ ನೋಡಿದಾಗ ಸಂಖ್ಯೆ ಹೆಚ್ಚಾಗಿದೆ ಅಂತ ಕಂಡರು. ಒಟ್ಟಾರೆ ತೆಗೆದರೆ 100ಕ್ಕೆ 80ರಷ್ಟು ಜನ ನಾವಿದ್ದೇವೆ. ನಾವು ಇದ್ದದ್ದು ಹೇಗೆ ಅಂತ ಕೇಳಿದರೆ ನಮ್ಮ ಈ ಧರ್ಮದ ತಿರುಳಿನ ಆಧಾರದ ಮೇಲೆ. ಆ ತಿರುಳು ಯಾವುದಿದೆ ಅಂಥ ಹಿಂದುತ್ವವನ್ನು ಜಾಗೃತ ಮಾಡುವಂಥ ಕೆಲಸ ಅದು RSS ಮಾಡಿರೋದು. ಸಾವಿರ ವರ್ಷದಿಂದ ಬದುಕಿ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ರಾವ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆದಿತ್ಯ, ದೀಪೋತ್ಸವ ಕಾರ್ಯಕ್ರಮದಲ್ಲಿ ಒಂದು ರೀತಿ ಮಹಿಳೆಯರ ಘನತೆಗೆ ಧಾರ್ಮಿಕ ದ್ವೇಷ ತರುವಂತ ರೀತಿಯಲ್ಲಿ ಭಾಷಣ ಮಾಡಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಫೈಲ್ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ಆದಿತ್ಯ. ಪ್ರಭು, ಖಂಡಿತವಾಗಿ. ಯಾಕಂತ ಹೇಳಿದ್ರೆ ಕಲ್ಲಡ್ಕ ಪ್ರಭಾಕರ್ ಭಟ್ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಈ ಒಂದು ಅವಿಭಾಜಿತ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಒಂದು ಹಿಂದೂ ಸಂಘಟನೆ ಪ್ರಭಾವಿತ ವ್ಯಕ್ತಿ ಆದಂತವರು ಮತ್ತು RSS ನಲ್ಲಿ ಪ್ರಮುಖವಾಗಿ ಗುರುತಿಸಿಕೊಂಡಂತಹ ವ್ಯಕ್ತಿಯೂ ಕೂಡ ಹೌದು. ಇವರು ನಿರಂತರವಾಗಿ ಹಿಂದೂ ಸಮಾಜೋತ್ಸವ ಆಗಿರ್ಬೋದು ಮತ್ತು ಇನ್ನಿತರ ಹಿಂದೂ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದ್ವೇಷ ಭಾಷಣಗಳ ಮೂಲಕ ಹೆಸರುವಾಸಿಯಾದಂತವರು ಕೂಡ ಹೌದು. ಈ ನಿಟ್ಟಿನಲ್ಲಿ ಈಗ ಮತ್ತೊಂದು ಇವರ ವಿರುದ್ಧ ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ FIR ಕೂಡ ದಾಖಲಾಗಿರುವಂತದ್ದು. ಅಂದ್ರೆ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಧಾರ್ಮಿಕ ದ್ವೇಷ, ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ಭಾಷಣವನ್ನು ಮಾಡಿದ್ದಾರೆ ಅಂತ ಹೇಳುವಂತಹ ಆರೋಪದ ಅಡಿಯಲ್ಲಿ ಈಗ ಈಶ್ವರಿ ಪದ್ಮುಂಜಾ ಎಂಬವರ ದೂರು ಹಿನ್ನೆಲೆ ಮೇರೆಗೆ ಇವರ ಮೇಲೆ FIR ಕೂಡ ದಾಖಲಾಗಿರುವಂತದ್ದು. ಅಂದ್ರೆ ಸಂಪೂರ್ಣವಾಗಿ ಭಾಷಣದಲ್ಲಿ ಒಂದು ಮಹಿಳೆಯರ ಒಂದು ದ್ವೇಷ ಭಾಷಣ ಆಗಿರ್ಬೋದು, ಅವರ ಘನತೆಗೆ ಧಕ್ಕೆ ತರುವಂತಹ ವಿಚಾರವನ್ನು ಅವರು ಮಾತಾಡಿದ್ದಾರೆ ಅಂತ ಹೇಳುವಂತಹ ದೃಷ್ಟಿಯಿಂದ ಅವರ ಮೇಲೆ ಈಗ FIR ದಾಖಲಾಗಿರುವಂತದ್ದು. BNS 9, 196 ಮತ್ತು 219, 302 ಹಾಗೂ 3-5 ಕಾಲಂ ಅಡಿಯಲ್ಲಿ ಈಗ ಪ್ರಕರಣ ಕೂಡ ದಾಖಲಾಗಿದೆ. ಅಂದ್ರೆ ಯಾವುದೇ ಸಾಮಾಜಿಕ ಒಂದು ವೇದಿಕೆಯಲ್ಲಿ, ಸಾರ್ವಜನಿಕ ವೇದಿಕೆಯಲ್ಲಿ ದ್ವೇಷ ಭಾಷಣ ಒಂದು ಕೋಮಿನ ಅಥವಾ ಒಂದು ಧರ್ಮದ ವಿರುದ್ಧವಾಗಿ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳುವಂತ ನಿಟ್ಟಿನಲ್ಲೂ ಕೂಡ ಕಾನೂನು ಅಡಿಯಲ್ಲಿ ಉಂಟು. ಅದನ್ನು ಕಲ್ಲಡ್ಕ ಪ್ರಭಾಕರ್ ಭಟ್ ಅವರು ಮಾಡಿದ್ದಾರೆ ಅಂತ ಹೇಳುವಂತ ಹಿನ್ನೆಲೆಯಲ್ಲಿ ಇವರ ಮೇಲೆ ಪ್ರಕರಣ ಕೂಡ ದಾಖಲಾಗಿರುವಂತದ್ದು. ಈಶ್ವರಿ ಪದ್ಮುಂಜಾ ಎನ್ನುವರು ಇವರ ವಿರುದ್ಧ ದೂರನ್ನು ಕೂಡ ದಾಖಲಾಗಿರುವಂತದ್ದು. ಮುಖ್ಯವಾಗಿ ಮಹಿಳೆಯರ ಘನತೆಗೆ ಧಕ್ಕೆ ತರುವಂತಹ ವಿಚಾರವನ್ನು ಭಾಷಣದಲ್ಲಿ ಮಾತಾಡಿದ್ದಾರೆ ಅಂತ ಹೇಳುವಂತ ನಿಟ್ಟಿನಲ್ಲಿ RSS ಮುಖಂಡ ಕಲ್ಲಡ್ಕ ಪ್ರಭಾಕರ್ ಭಟ್ ವಿರುದ್ಧ ಪ್ರಕರಣ ಕೂಡ ದಾಖಲಾಗಿದೆ. ಪ್ರಭು, ಓಕೆ, ಥ್ಯಾಂಕ್ ಯು ಆದಿತ್ಯ.